ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನಾನು ಮಾಡ್ತಿರೋಂಥ ವಿಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ನೋಡಿ ಬಿಗ್ ಹೌಸ್ ಬಂದ್ಬಿಟ್ಟು ಸೇಲ್ಗಿದೆ ಸ್ನೇಹಿತರೆ. ಶ್ರುತಿ ಅಂತ ಹೇಳ್ಬಿಟ್ಟು ಓನರು ಮೊದಲನೇ ಸಂಬಂಧ ಕಳಚಿದೆ ಓಕೆನಾ ಸರ್ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಕಾರಣ ಬಂದ್ಬಿಟ್ಟು ಏನಕ್ಕಪ್ಪ ಅಂತಂದರೆ ಕಳಿಸಿದೆ ಅಂತಂದರೆ ಮೊಬೈಲ್ನಲ್ಲಿ ಜಾಸ್ತಿ ಮಾತನಾಡುತ್ತೆ ಅಂತ ಹೇಳ್ಬಿಟ್ಟು ಸಂಬಂಧ ಮುರಿದು ಬಿತ್ತು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಬಯಕೆ ಬಂದ್ಬಿಟ್ಟು ಚೂಲು ಎದ್ದಾಗ ಅಲ್ಲಾಡಿಸಿ ಪೂರ್ತಿಯಾಗಿ ಸಂತೋಷ ಕೊಡಬೇಕು, ಅದೇ ಒಂದು ಬಯಕೆ ಆಗಿರುತ್ತೆ. ಗುಣ ಬಂದ್ಬಿಟ್ಟು ವರನ ಗುಣ ಯಾವ ರೀತಿ ಇರಬೇಕು ಅಂದರೆ ಒಂದು ವೇಳೆ ಸ್ವಲ್ಪ ದಿನದವರೆಗೂ ಜಾಲಿಯಾಗಿ ಇದ್ದು ನಂತರ ಬೇಡ ಅಂತ ಅಂದ್ರೂ ಕೂಡ ಕೋಪ ಮಾಡ್ಕೋಬಾರ್ದು ಅಂಥ ಸಂಬಂಧ, ಹಾಗೆ ಅವರ ಗುಣ ಹಾಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಷ್ಟಿದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ ನನಗೆ, ಏನು ದೊಡ್ಡ ಶ್ರೀಮಂತಿಕೆ ಅಂತ ಹಣ ಅಂತಸ್ತು ಅವೆಲ್ಲ ಏನು ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಬಿಗ್ ಹೌಸ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ವರನ ಗುಣಗಳ ಬಗ್ಗೆ ಇಲ್ಲಿ ನಾನು ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ, ನೋಡ್ಬೋದು. ಯಾವ ರೀತಿ ಇರಬೇಕಪ್ಪ ಅಂತಂದರೆ ಬೆಳಗ್ಗೆ 8 ಗಂಟೆ ಅಥವಾ 9 ಗಂಟೆ ಎದ್ರೂ ಸಹ ಏನು ಕೇಳಬಾರ್ದು ಅಂಥ ಗುಣ ಇರಬೇಕು ಅವನಿಗೆ. ಟೀ ಕೆಲಸದವರು ಮಾಡಿಕೊಡ್ತಾರೆ, ಹಾಗೆ ಅಡುಗೆ ತಿಂಡಿ ಎಲ್ಲ ಅವರೇ ನೋಡಿಕೊಳ್ತಾರೆ, ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ಮೊಬೈಲ್ನಲ್ಲಿ ಎಷ್ಟೊತ್ತು ಬೇಕಾದರೂ ಮಾತಾಡ್ತೀನಿ, ತುಟಿಕ್ ಪಿಟಿಕ್ ಅಂತ ಅನ್ಬಾರ್ದು, ಸರಿನಾ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ಹವ್ಯಾಸ ಆಗಿಬಿಟ್ಟಿದೆ, ಅಭ್ಯಾಸ. ಸೊ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ರಾತ್ರಿ ಹೊತ್ತು ಸುಖ ಕೊಡಬೇಕು ಅಂತ ಬೇಗ ಮಲಗು ಅಂತ ಎಲ್ಲ ಹೇಳಬಾರ್ದು, ಅದೆಲ್ಲ ಹೇಳೋದು ನನಗೆ ಇಷ್ಟ ಆಗಲ್ಲ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮನೆಯ ವಿವರದ ಬಗ್ಗೆ ಇಲ್ಲಿ ಎಳೆಯಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಹೇಳಿಕೆ ಏನಪ್ಪ ಅಂತಂದರೆ, ಮನೆ ಸುತ್ತಮುತ್ತ ಕಸ ಕಡ್ಡಿ ಏನೂ ಇಲ್ಲ, ಗೊಬ್ಬು ವಾಸನೆ ಬರುವ ರೀತಿ ಏನೂ ಇಲ್ಲ, ಧೂಳುನು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಎರಡನೇದು, ವಾಷಿಂಗ್ ಮೆಷಿನ್ ಹಾಗೆ ಫ್ರಿಡ್ಜ್ ಇಡಲು ಸಪ್ರೇಟಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡಲಾಗಿದೆ, ಸಲೀಸಾಗಿ ಇಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಹೌಸ್ ಟೈಲ್ಸ್ ಬಂದ್ಬಿಟ್ಟು ಮಾರ್ಬಲ್ಸ್ ಆಗಿರುತ್ತೆ, ಏನೇ ಕಲೆ ಆದರೂ ಸರಿ ನೀರು ಹಾಕಿ ಗಸಗಸನೆ ಉಜ್ಜಿಬಿಟ್ರೆ ಹೋಗುತ್ತೆ, ಅಷ್ಟೊಂದು ಸುಂದರವಾಗಿರುತ್ತೆ ಮನೆಯ ಒಂದು ಟೈಲ್ಸ್ ಕಾಸ್ಟ್ಲಿದು ಹಾಕ್ತಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೀರಿಗೆ ಸಂಪಿದೆ, ಹಾಗೆ ವಾಟರ್ ಟ್ಯಾಂಕ್ ವ್ಯವಸ್ಥೆ ಇರುತ್ತೆ, ಚಿಂತೆ ಬಿಟ್ಟು ಆರಾಮಾಗಿ ಮನೆ ತಗೊಂಡು ವಾಸ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಆಗಲಿ ಅಥವಾ ಒಂದು ಗಡಿಬಿಡಿ ಆಗಿರಲಿ ಅವೆಲ್ಲ ಏನು ಇಟ್ಕೋಬೇಡಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.